ಮೇಜರ್ ಒಂದು ಪಾತ್ರ ಬರ್ಕೊಂಡಿದ್ದೆ ಬಾಬು ಅನ್ನೋ ಪಾತ್ರ. ಗೋಪಾಲ್ ಸರ್ಗೆ ಅಪ್ರೋಚ್ ಮಾಡಿದೆ, ಕರೆದ್ರು, ಕತೆ ಕೇಳಿದ್ರು, ಫುಲ್ ಎಂಜಾಯ್ ಮಾಡಿದ್ರು ಕತೆನ. ಸಖತ್ತಾಗೈತ್ರಿ, ನಾನು ಈ ಪಾತ್ರ ನಿಭಾಯಿಸ್ತೀನಿ ಅನ್ನೋದು ಅವ್ರಿಗೆ, ಬಟ್ ಈ ಪಾತ್ರ ಅವ್ರು ಮಾಡಿದ್ರೇನೆ ಸಖತ್ತಾಗಿರೋದು ಅನ್ನೋದು ನನಗೆ. ಫಸ್ಟ್ ಈ ಕೊತ್ತಲವಾಡಿ ಅನ್ನೋ ವರ್ಡ್ ಬಂದಿದ್ದೆ ಕಾರ್ತಿಕ್ ಸರ್ ಬಾಯಿಂದ. ವಿಲೇಜ್ ನೇಟಿವಿಟಿನ ಎಲ್ಲೂ ಬಿಟ್ಕೊಡದೇ ಇರೋದಕ್ಕೆ ಮೇಜರ್ ಕಾರಣ ನಮ್ಮ ಕ್ಯಾಮ್ರಾಮನ್ ಸರ್. ಕ್ಯಾಮ್ರಾಮನ್ ಕಾರ್ತಿಕ್ ಸರ್ ಥ್ಯಾಂಕ್ಸ್ ಹೇಳ್ಬೇಕು. ನನಗೇನಂದ್ರೆ ಅವ್ರದ್ದು ಹೊಯ್ಸಳ ಸಿನಿಮಾ ನೋಡಿದ್ದೆ. ಆ ಹೊಯ್ಸಳ ಸಿನಿಮಾ ನೋಡಿದಾಗ ನಾನು ಅನ್ಕೊಂಡಿದ್ದೆ ಇವ್ರ ಜೊತೆ ಒಂದಿನ ಕೆಲಸ ಮಾಡ್ಬೇಕು ಅಂತ. ಆದ್ರೆ ಗೊತ್ತಿಲ್ಲ ಕೊತ್ತಲವಾಡಿಲೇ ಮಾಡ್ತೀನಿ ಅಂತ. ಥಿಯೇಟರ್ ಜನ ಬರ್ತಿಲ್ಲ ಅನ್ನೋ ವರ್ಡ್ ಕೇಳಿದಾಗೆಲ್ಲ ನಮಗೂ ಭಯ ಸ್ಟಾರ್ಟ್ ಆಗ್ತಾನೆ ಇರುತ್ತೆ. ನಾನು ಕೇಳಿದೆ ಕಿರೀಟಿ ಅವ್ರ ಸಿನಿಮಾ ಚೆನ್ನಾಗಿದೆ ಅಂತ ಕೇಳ್ಪಟ್ಟೆ. ಸಿನಿಮಾ ಅಂದಾಗ ಎಲ್ಲಾನು ಕೌಂಟ್ ಆಗುತ್ತೆ, ಬಿಸ್ನೆಸ್ ಅಂತ ಬಂದ್ರೆ ಅದೆಲ್ಲ ಅಮ್ಮನೇ ನೋಡ್ಕೋತಾ ಇದ್ರು. ಪೋಸ್ಟ್ ಪ್ರೊಡಕ್ಷನ್ ಹೋದಾಗ DI ಮಾಡಿಸ್ಬೇಕಿತ್ತು. ಸ್ಟುಡಿಯೋಸ್ ಇದೆ, ಟೆಕ್ನಿಷಿಯನ್ಸ್ ಇಲ್ಲ. ನಾವು ಯಾವಾಗ್ಲೂ ಡೈರೆಕ್ಟರ್ ಪಾಯಿಂಟ್ ಆಫ್ ಹೆಂಗಂದ್ರೆ ಬಜೆಟ್. ಆವಾಗ ನಾನು ಅಮ್ಮನ ಹತ್ರ ಬಜೆಟ್ ತಗೊಂಡೋಕ್ ಮುಂಚೆ ಕಾರ್ತಿಕ್ ಸರ್ ಹೇಳಿದ್ರು. ಕಾರ್ತಿಕ್ ಸರ್ಗೆ ಇನ್ನೂ ಪ್ರೊಡಕ್ಷನ್ ಹೌಸ್ ಯಾರು ಅಂತ ಗೊತ್ತಿರಲಿಲ್ಲ. ಅವಾಗ ಅಂದ್ರು, ಸರ್ ಇದು ಪ್ರೊಡಕ್ಷನ್ ಹೌಸ್ ಕೇಳಿ, ಏನಾದ್ರು ಅವ್ರಿಗೆ ಏನಾದ್ರು ಜಾಸ್ತಿ ಆಗುತ್ತೆ ಅಂದ್ರೆ ನನ್ನ ಪೇಮೆಂಟ್ ಎಲ್ಲ ಹಾಕ್ಬಿಡ್ತೀನಿ ಸರ್. ಅಂದ್ರೆ ಅವ್ರಿಗಿರೋ ಸಿನಿಮಾ ಮೇಲೆ ಇರೋ ಪ್ರೀತಿ. ಅಂದರೆ ಈ ಕೊತ್ತಲವಾಡಿ ವಿಚಾರಕ್ಕೆ ಬಂತು ಅಂತಂದರೆ, ನಾನು ಮೊನ್ನೆ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಅಮ್ಮನ ಮಾತಾಡ್ತಾ ಇದ್ನಲ್ಲ, ಅಲ್ಲಿ ಹೇಳ್ತಾ ಇದ್ರು ಇದು ಒಂದು ಈ ಪಾತ್ರಧಾರಿಗಳು ಅಂದರೆ ಅವ್ರಿಗೇನೆ ಅಷ್ಟು. ಈಗ ಬಾಬು ಕ್ಯಾರೆಕ್ಟರ್ ಎಕ್ಸಾಂಪಲ್ ಗೋಪಾಲ್ ದೇಶಪಾಂಡೆ ನಾನು ತುಂಬ ಭಯಪಟ್ಟಿದ್ರು, ಅಥವಾ ಅವರು ಒಪ್ಕೊಳ್ಳೋದಕ್ಕೆ ತುಂಬ ಟೈಮ್ ತೊಗೊಂಡ್ರು ಅನ್ನೋ ವಿಷಯ. ಆಮೇಲೆ ಪೃಥ್ವಿ ವಿಚಾರಕ್ಕೆ, ಪೃಥ್ವಿ ಆ್ಯಕ್ಚುಲಿ ಬೇರೆ ಕಥೆನೇ ಓಕೆ ಮಾಡ್ಬೋದಿತ್ತು, ಬಟ್ ಇದನ್ನು ಅವರು ವೆಯ್ಟ್ ಮಾಡಿ ತೊಗೊಂಡ್ರು ಅನ್ನೋ ಒಂದು ವಿಷಯ. ಸೊ ಇದೆಲ್ಲ ಹೇಗಾಯ್ತು ಅಂತ. ಇಲ್ಲ, ಆ್ಯಕ್ಚುಲಿ ಏನಂದರೆ ನಾವು ಕತೆ ಮಾಡ್ಕೊಂಡ್ವಲ್ಲ, ನಾನು ಬೆಳಿಗ್ಗೆ ಈ ಕತೆ ಓಕೆ ಆದಾಗ ಅಂದರೆ ಓವರಾಲ್ ಆಫ್ಟರ್ 8 months ಅಂದರೆ 8 ತಿಂಗಳಾದಮೇಲೆ ನನ್ನ ಅಮ್ಮಂಗೆ ಹೋಗಿ ಓವರಾಲ್ ಒಂದು ಸ್ಕ್ರಿಪ್ಟ್ ಓಪನ್ ಟು ಎಂಡ್ ಏನು ಬರುತ್ತೆ ಅಂತ ಕತೆ ರೀಡಿಂಗ್ ಕೊಟ್ಟೆ. ಅಮ್ಮ ಫುಲ್ ಎಂಜಾಯ್ ಮಾಡಿದ್ರು, ಸಖತ್ತಾಗೈತಪ್ಪ, ಇದು ಓಕೆ ಮಾಡೋಣ ಅಂದರು. ಅವಾಗ ಹೀರೋಗಳು ಯಾರ್ಯಾರು ಅಂದಾಗ ನಾನು ಅವಾಗ ಹೇಳಿದ್ನಲ್ಲ, ಅಮ್ಮ ಹೊಸಬ್ರು ಜಾಸ್ತಿ ತೀರಾ ಹೊಸಬ್ರಿಗೆ ಹೋಗೋದು ಬೇಡ ಅಮ್ಮ, ಒಂದಷ್ಟು ಜನ ಹೊಸಬ್ರನ್ನ ತಗೊಳ್ಳೋಣ, ಬಟ್ ಹೀರೋ ಪೃಥ್ವಿ ಸರ್ ಅಂತ ನಾನು ಅಂದರೆ ಅವ್ರು ಇವಾಗ ಸ್ವಲ್ಪ ಫಾರ್ಮಲ್ಲಿ ಇದ್ದಾರೆ, ನೆಕ್ಸ್ಟ್ ಫ್ಯೂಚರ್. ಆಮೇಲೆ ನನಗೆ ಪೃಥ್ವಿ ಸರ್ ಮೊದಲಿಂದನೂ ಪರಿಚಯ ನಮ್ಮ ಅಶೋಕ್ ಕಡೆಯಿಂದ. ಸೊ ಹಂಗಾಗಿ ಅವ್ರಿಗೆ ಮುಂಚೆ 2 ಕತೆ ಹೇಳಿದೆ ಪೃಥ್ವಿ ಸರ್ ಏನಾದ್ರು ಕಂಟೆಂಟ್ ಇರೋದು ಮಾಡೋಣ ಅನ್ನೋರು. ನಾನು ಅವತ್ತು ಅಮ್ಮ ಓಕೆ ಆಗಿದ ತಕ್ಷಣನೇ ಇಮಿಡಿಯೇಟ್ ನಮ್ಮ ಅಶೋಕಂಗೆ ಕಾಲ್ ಮಾಡಿದೆ. ಅಶೋಕ್, ಈ ಥರ ನನಗೆ ಪ್ರೊಡ್ಯೂಸರ್ ಕತೆ ಓಕೆ ಆಗಿದೆ, ಒಂಚೂರು ಪೃಥ್ವಿ ಸರ್ ಹತ್ರ ಮಾತಾಡು ಅಂತ. ಇಮಿಡಿಯೇಟ್ ಫೋನ್ ಮಾಡಿ ಪೃಥ್ವಿ ಸರ್ ಹತ್ರ ಮಾಡಿ, ಅವ್ರು ಅವತ್ತೇ ಅವೈಲಬಲ್ ಇದ್ರು. ನಾನು ಯಾವಾಗಲೂ ಹೆಂಗೆ ಅಂದರೆ, ಈಗ ನಮ್ಮ ಸ್ನೇಹಿತರ ಕಡೆಯಿಂದ ಬಂದಾಗ ನಾನು ಡೈರೆಕ್ಟಾಗಿ ಅಪ್ರೋಚ್ ಮಾಡೋಕ್ಕೆ ಹೋಗಲ್ಲ. ಈಗ ನಿಮ್ಮ ಕಡೆಯಿಂದ ಯಾರೋ ನಿಮ್ಮ ಟೆಕ್ನಿಷಿಯನ್ಸ್ ಪರಿಚಯ ಆದರೆ ನಾನು ನಿಮಗೆ ಫಸ್ಟ್ ಕೇಳೋದು. ಹೌದು, ಆ ಥರ ಒಂದು ಇದರಲ್ಲಿ ನನಗೆ ಅಶೋಕ ತುಂಬ ಸಪೋರ್ಟ್ ಮಾಡ್ತಾನೆ ಅವನು. ಸರಿ, ಅವ್ನು ಕೇಳಿದಾಗ ಮಾತಾಡಿ ಹೋಗಯ್ಯ ಸಾಯಂಕಾಲಕ್ಕೆ 5:15 ಫೋನ್ ಮಾಡು ಅಂತ. ಫೋನ್ ಮಾಡಿದ ತಕ್ಷಣ ಸರ್ ಬಂದ್ಬಿಡಿ ಅಂದರು. ಸಂಜೆ ಹೋಗಿದ ತಕ್ಷಣ ಕತೆ ಹೇಳಿದೆ. ಅದೇನೋ ಗೊತ್ತಿಲ್ಲ, ಕತೆ ಅದು ಓಕೆ ಆಗೋಯ್ತು. ಅಲ್ಲಿಂದ ಕೆಳಗಡೆ ಬಂದು ಅಮ್ಮ ಕತೆ ಓಕೆ ಆಗಿದೆ ಈ ಥರ ಹೀರೋ ಅವ್ರಿಗೆ ಅಂತ. ಅದಾದಮೇಲೆ ಆ್ಯಕ್ಚುಲಿ ಮೇಜರ್ ಒಂದು ಪಾತ್ರ ಬರ್ಕೊಂಡಿದ್ದೆ ಬಾಬು ಅನ್ನೋ ಪಾತ್ರ. ಅದು ಕತೆಗೆ ಒನ್ ಆಫ್ ದ ಮೇಜರ್ ಕ್ಯಾರೆಕ್ಟರ್ ಅದು. ಆ ಪಾತ್ರಕ್ಕೆ ನಾನು ಒಂದಷ್ಟು ಯಾರನ್ನ ನೋಡೋಣ ಅಂದಾಗ ನನಗೆ ನಮ್ಮ ಗೋಪಾಲ್ ಸರು ಗರುಡಗಮನ ವೃಷಭ ವಾಹನ ಆ ಪಾತ್ರನ ಅಂದರೆ ಅದರಲ್ಲಿ ಅವ್ರ ಆ್ಯಕ್ಟಿಂಗು ನನಗೆ ಸಿಕ್ಕಾಪಟ್ಟೆ ಮೋಟಿವೇಟ್ ಮಾಡಿತ್ತು. ಸರಿ, ನನಗೆ ಈ ಪಾತ್ರಕ್ಕೆ ಅವ್ರನ್ನೇ ಹಾಕೋಣ ಅಂತ ಅಂದ್ಕೊಂಡೆ. ಅಮ್ಮಂಗೆ ಹೇಳಿದಾಗ ಅಮ್ಮ ಒಂದಷ್ಟು ಆಪ್ಷನ್ಸ್ಗಳು ಕೊಟ್ಟರು. ನೋಡಿ, ಇನ್ನೂ ಇವ್ರಿಗೆ ಅವ್ರಿಗೆ ಇಲ್ಲಮ್ಮ, ನಾನು ಇವರೇ ಸಾಕು, ಇವ್ರ ಹತ್ರನೇ ಮಾತಾಡ್ತೀನಿ. ಆಗೋಗಿ ಗೋಪಾಲ್ ಸರ್ಗೆ ಅಪ್ರೋಚ್ ಮಾಡಿದೆ, ಕರೆದ್ರು, ಕತೆ ಕೇಳಿದ್ರು, ಫುಲ್ ಎಂಜಾಯ್ ಮಾಡಿದ್ರು ಕತೆನ. 2 hours ಫುಲ್ ಕತೆ ಎಂಜಾಯ್ ಮಾಡಿದ್ರು. ಸಖತ್ತಾಗೈತ್ರಿ ಅದು ಇದು ಅಂತ. ಅದಾದಮೇಲೆ ನನಗೂ ರೀಸೆಂಟಾಗಿ ಗೊತ್ತಾಗಿದ್ದು ಗೋಪಾಲ್ ಸರ್ ಹೇಳಿದಾಗ ಏನಂದರೆ, ನಾನು ಈ ಪಾತ್ರ ನಿಭಾಯಿಸ್ತೀನಿ ಅನ್ನೋದು ಅವ್ರಿಗೆ, ಬಟ್ ಈ ಪಾತ್ರ ಅವ್ರು ಮಾಡಿದ್ರೇ ಸಖತ್ತಾಗಿರೋದು ಅನ್ನೋದು ನನಗೆ. ಅದಾದಮೇಲೆ ಮತ್ತೆ ನಾನು ಕೇಳೋಕ್ಕೆ, ಸರ್ ಅದೇ ಈ ಥರ ಡೇಟ್ಸ್ ಅಂತ ಆಯ್ತು ಇರಿ ಹೇಳ್ತೀನಿ, ಒಂಚೂರು ಈ ಶೂಟಿಂಗ್ ಇದೆ, ಆ ಶೂಟಿಂಗ್ ಇದೆ ಅಂತ. ಅವ್ರಿಗೇನಂದರೆ ಈ ಪಾತ್ರ ಎಷ್ಟು ಮಟ್ಟಿಗೆ ನಿಭಾಯಿಸ್ತೀನಿ ಅಂತ ಅವ್ರಿಗೆ. ಸರಿ, ನಾನು ಸರ್ ಹತ್ತತ್ರ ಬರ್ತಾಯಿದ್ದೆ ಸರ್ ಡೇಟ್ಸ್, ಈ ಫಸ್ಟ್ ಡೈಲಾಗ್ ಕೊಡಿ ಅಂದರು. ಡೈಲಾಗ್ ಸ್ಕ್ರಿಪ್ಟ್ ಕೊಡಿ ಅಂದರು. ಸ್ಕ್ರಿಪ್ಟ್ ಕೊಟ್ಟೆ. ಅಂದರೆ ಅವ್ರ ಪಾತ್ರ ಊದ್ಕೊಂಡಿದ್ದಾರೆ, ಇಡೀ ಸ್ಕ್ರಿಪ್ಟ್ ಓದವ್ರೆ. ಅವ್ರಿಗೆ ಇಲ್ಲ, ನನ್ನಿಂದೇನೋ ತಪ್ಪಾಗಬಾರ್ದಲ್ಲ ಈ ಸಿನಿಮಾಗೆ, ಇವರೇನೋ ಚೆನ್ನಾಗಿ ಮಾಡ್ಕೊಂಡವ್ರೆ ಅಂತಂದು. ನಾನು ಪಟ್ಟಿಡ್ದು ಕೂತ್ಕೊಂಡೆ ಒಂದ್ಸಲ, ಇಲ್ಲ ಸರ್ ದಯವಿಟ್ಟು ನೀವೇ ಮಾಡಬೇಕು ಮಾಡಿ ಅಂತ. ಆಮೇಲೆ ನಿಜ ಹೇಳ್ಬೇಕು ಅಂದರೆ ಪ್ರವೀಣ್, ನೀವು ಸಿನಿಮಾ ನೋಡಿ, ಆ ಪಾತ್ರ ಅವ್ರಲ್ಲದೆ ಬೇರೆಯವ್ರ ಊಹೆ ಮಾಡೋಕ್ಕೆ ಆಗಲ್ಲ. ಆ ಪಾತ್ರನ ಜೀವಿಸ್ಬಿಟ್ಟಿದ್ದಾರೆ. ಅಲ್ಲ, ಅಷ್ಟು ವೆಯ್ಟ್ ಮಾಡಿ ಬೇರೆ ತಗೊಂಡಿದ್ದು. ಅವರು ಎಂಟ್ರಿ ಆದಮೇಲೆ, ಗೋಪಾಲ್ ಸರ್ ಕ್ಯಾರೆಕ್ಟರ್ ಎಂಟ್ರಿ ಆದಮೇಲಿಂದ ನೀವು ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತೀರ. ಅಂದರೆ ಈ ಥರನೂ ಒಬ್ರು ಇರ್ತಾರಾ, ಈ ಥರ ವ್ಯಕ್ತಿಗಳು ಇರ್ತಾರಾ ಅನ್ನೋ ಥರದಲ್ಲಿ ನೀವು ಅವ್ರಿಗೆ ಫ್ಯಾನ್ ಆಗ್ಬಿಡ್ತೀರಾ ಅಂತ ಹೇಳಕ್ಕೆ. ಅಂಡ್ ಅಂದರೆ ನಾನು ಇನ್ನೊಂದು ಗಮನಿಸಿದ ಅಂದರೆ, ಸೊಗಡನ್ನು ಸ್ವಲ್ಪನೂ ಒಂಚೂರು ಬಿಟ್ಕೊಟ್ಟಿಲ್ಲ. ಅಂದರೆ ಮೇ ಬಿ ಹಳ್ಳಿ ಕತೆ ಅಂತಾರೆ, ಒಂದಷ್ಟು ಬೇರೆ ಬೇರೆ ಆಯಾಮಗಳು ಕೊಟ್ಟೋಗುತ್ತೆ ಕತೆ. ಸೊ
ಅಚ್ಚುಕಟ್ಟಾಗಿ ಅದೇ ಸೊಗಡನ್ನ ಅದೇ ನೆಲದ ವಿಚಾರವನ್ನ ಆ ಬೌಂಡ್ರಿ ಬಿಟ್ಟು ಆಚೆ ಹೋಗದೇನೆ ಪಿಕ್ಚರ್ ಮಾಡೋದು ತುಂಬ ಚಾಲೆಂಜ್. ಸೊ ಆ ಒಂದು ವಿಚಾರಕ್ಕೆ ಕೊತ್ತಲವಾಡಿ ಹೇಗಿದೆ? ಇದಕ್ಕೆ ನಾನು ಫಸ್ಟ್ ನನ್ನ ಕ್ಯಾಮ್ರಾಮನ್ ಕಾರ್ತಿಕ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ನನಗೇನಂದರೆ ಅವ್ರದ್ದು ಹೊಯ್ಸಳ ಸಿನಿಮಾ ನೋಡಿದ್ದೆ. ಆ ಹೊಯ್ಸಳ ಸಿನಿಮಾ ನೋಡಿದಾಗ ನಾನು ಅಂದ್ಕೊಂಡಿದ್ದೆ ಇವ್ರ ಜೊತೆ ಒಂದಿನ ಕೆಲಸ ಮಾಡಬೇಕು ಅಂತ. ಆದರೆ ಗೊತ್ತಿಲ್ಲ ಕೊತ್ತಲವಾಡಿಲೇ ಮಾಡ್ತೀನಿ ಅಂತ. ಸರಿ ಒಂದ್ಸಲಿ ಫೋನ್ ಮಾಡಿ ಸರ್ ಮೀಟ್ ಮಾಡೋಣ ಅಂತಂದ್ರೆ ಸರಿ ಅಂತ ಬಂದರು. ನಿಮಗೆ ಈ ಸೌತ್ ಎಂಡ್ ಹತ್ರ ವೈಭವ್ ಅಂತ ಒಂದು ಹೋಟ್ಲಿದೆ, ನೋಡಿರ್ತೀರ. ಆ ವೈಭವ್ ಹೋಟ್ಲ್ ಹತ್ರ ಬಂದರು. ಇಬ್ಬರು ಆ ಹೋಟ್ಲಲ್ಲೇ ಡಿಸ್ಕಸ್ ಮಾಡಿ ನಿಮಗೂ ಅಲ್ಲೂ ಬರೀ 12 ಸೀನ್ ಇದ್ದಿದ್ದು. ಅವ್ರ ಕತೆ ಹೇಳಿದಾಗ ಅವ್ರಿಗೆ 12 ಸೀನ್ ಹೇಳಿ ಅಷ್ಟಲ್ಲಿ ಸರ್ ಚೆನ್ನಾಗಿದೆ, ಸ್ಕ್ರಿಪ್ಟ್ ಕಂಪ್ಲೀಟ್ ಆದಮೇಲೆ ಹೇಳಿ ಅಂತಂದರು. ನೀವು ನಂಬಲ್ಲ, ಕಾರ್ತಿಕ್ ಸರೇ ನಾನು ಫಾಲೋಅಪ್ ಮಾಡೋರು. ಸರ್ ಸ್ಕ್ರಿಪ್ಟ್ ಕಂಪ್ಲೀಟ್ ಅಂತ ಕಂಪ್ಲೀಟ್ ಆದಮೇಲೆ ಒಂದಿನ ನಾನು ಅವರಿಬ್ಬರೇ ಮೀಟ್ ಮಾಡಿದ್ವಿ. ಅಮ್ಮನ ಹತ್ರ ಹೋಗಕ್ಕೆ ಮುಂಚೆ ಇವ್ರಿಗೊಂದು ರೀಡಿಂಗ್ ಕೊಟ್ಟಿದ್ದೆ. ಯಾಕೆಂದರೆ ಒಬ್ರು ಟೆಕ್ನಿಷಿಯನ್ ಗೊತ್ತಾಗುತ್ತಲ್ಲ ಅಂತ. ಅವರು ಸರ್ ಕತೆ ತುಂಬ ಚೆನ್ನಾಗಿದೆ ಸರ್, ಇದನ್ನ ಸರ್ ನಾವು ಕೊತ್ತಲವಾಡಿಲಿ ಮಾಡೋಣ ಅಂತ ಫಸ್ಟ್ ಹೆಸರು ಕೊಟ್ಟಿದ್ದೆ ಅವರು. ಅಂದ್ರೆ ಮೊದಲು ಸಿನಿಮಾ ಟೈಟ್ಲ್ ಇದಿರ್ಲಿಲ್ಲ ಸರ್. ಅಂದ್ರೆ ಅವರು ಬೇರೆ ಯಾವುದೋ ಸಿನಿಮಾಗೆ ಲೊಕೇಶನ್ ನೋಡಕ್ಕೆ ಅಂತ ಹೋಗಿದ್ರು, ಬಟ್ ಅಲ್ಲಿ ಶೂಟ್ ಮಾಡಿರ್ಲಿಲ್ಲ ಸರ್. ಈ ಕತೆ ಕೇಳಿದಾಗ ನಾವು ಇದು ಒಂದು ಕೊತ್ತಲವಾಡಿ ಊರಂತ ನಾನು ಕೇಳಿದೆ, ಸರ್ ಇದೆಲ್ಲಿ ತಮಿಳ್ನಾಡಲ್ಲಿ ಐತಾ ಅಂತ. ಇಲ್ಲ ಸರ್ ನಮ್ಮ ಗುಂಡ್ಲುಪೇಟೆ ಚಾಮರಾಜನಗರದ ಹತ್ರ ಐತೆ ಅಂತ ಫಸ್ಟ್ ಈ ಕೊತ್ತಲವಾಡಿ ಅನ್ನೋ ವರ್ಡ್ ಬಂದಿದ್ದೆ ಕಾರ್ತಿಕ್ ಸರ್ ಬಾಯಿಂದ. ಸೊ ಅಲ್ಲಿಂದ ನಾವೇನು ಮಾಡಿದ್ವಿ, ಲೊಕೇಶನ್ಗೆ ಹೊರಟಿದ ತಕ್ಷಣ ಊರು ನೋಡಿದ್ವಿ, ಎಲ್ಲ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನಮ್ಗೆ ಏನೇನು ಸ್ಕ್ರಿಪ್ಟಿಗೆ ಏನೇನು ಬೇಕು ಎಲ್ಲ ಫೈನಲ್ ಮಾಡ್ಕೊಂಡ್ವಿ. ಆ ವಿಲೇಜ್ ನೇಟಿವಿಟಿನ ಎಲ್ಲೂ ಬಿಟ್ಕೊಡದೇ ಇರೋದಕ್ಕೆ ಮೇಜರ್ ಕಾರಣನೂ ನಮ್ಮ ಕ್ಯಾಮ್ರಾಮನ್ ಸರ್ರೇನೆ. ಯಾಕೆಂದ್ರೆ ಅವ್ರು ಇಡೋ ಫ್ರೇಮ್ ಹಂಗಿತ್ತು. ಅವ್ರು ಒಂದ್ಸಲಿ ಫ್ರೇಮ್ ಇಟ್ಟರೆ ಚೇಂಜ್ ಆಗಲ್ಲ. ಅಂದರೆ ಇವತ್ತು ನೀವೇನು ನೋಡ್ತೀರೋ ಏನು ಮಾತಾಡ್ತೀರೋ ಮೇಜರ್ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು. ನಾನು ಇಲ್ಲಿಂದನೇ ಕಾರ್ತಿಕ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಇಲ್ಲ, ಅಮ್ಮ ತುಂಬ ಮಾತಾಡ್ತಿದ್ರು ಅವ್ರ ಬಗ್ಗೆ. ಆ್ಯಂಡ್ ಈ ಎಸ್ಪೆಷಲಿ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಬಗ್ಗೆ ಮಾತಾಡ್ತಿದ್ರು. ಏನೋ ತುಂಬ ದೊಡ್ಡ ಸೆಟಪ್, ಹ್ಯೂಜ್ ಇತ್ತು. ಅಂಥ ಸೆಟಪ್ ಇತ್ತು, ಮಳೆ ಬೇರೆ ಬಂದ್ಬಿಡ್ತು, ಭಯ ಹೋಗಿತ್ತು ನಮಗೆ. ಅಂದರೆ ಆ ಮೂಮೆಂಟು ಅದನ್ನು ಅವ್ರು ಹೇಳ್ತಾ ಇದ್ರೆ ನನಗೆ ಒಂಥರ ಜುಮ್ ಅನಿಸ್ತು. ಸೊ ಏನು ಆ್ಯಕ್ಚುಲಿ ಅದು ಅಂತ ಆ್ಯಕ್ಚುಲಿ ಏನಂದರೆ ಕ್ಲೈಮ್ಯಾಕ್ಸು ಶೂಟ್ ಮಾಡಬೇಕಿತ್ತು. ನಾವು ಕಾರ್ತಿಕ್ ಸರ್ ಯಾವಾಗಲೂ ನಾವು ಪ್ಲ್ಯಾನ್ ಇಲ್ಲದೆ ನಾವೇನೂ ಮಾಡಲ್ಲ. ಸರಿ ಕಾರ್ತಿಕ್ ಸರ್ ಎಲ್ಲ ಒಂದು ದೊಡ್ಡ ಯೂಜ್ ಸೆಟಪ್ ಮಾಡಿದ್ವಿ. ಅಲ್ಲಿದ್ದವರೆಲ್ಲ ಏನು ಮಾತಾಡ್ತಾ ಇದ್ರು ಅಂದರೆ, ಏನು ಇವರು ಇಷ್ಟೊಂದು ಖರ್ಚು ಮಾಡ್ತಾರೆ, ಏನು ದರ್ಶನ್ ಸರ್ ಸೆಟ್ಟು ಸುದೀಪ್ ಸರ್ ಸೆಟ್ ಥರ ಖರ್ಚು ಮಾಡ್ತಾರೆ, ಹಿಂಗೆ ಲಿಟ್ರಲಿ ಹಿಂಗೆ ಹೇಳ್ತಾ ಇದ್ರು. ಅದರಲ್ಲಿ ಏನಂದರೆ ಒಬ್ಬರು ಅವ್ರ ಹೆಸರು ನಾನು ಮರ್ತ್ಬಿಟ್ಟಿದ್ದೀನಿ, ಅವರು ದರ್ಶನ್ ಸರ್ಗೆ ಅವರೇ ಅಂತ ಊಟ ಕೊಡೋದು. ಅವ್ರ ಸಿನಿಮಾ ಪ್ರೊಡಕ್ಷನ್ ಅವರು ಅಂದರೆ ಅವ್ರವರೇ ಮಾತಾಡ್ಕೊಂಡಾಗ ನನಗೆ ವಿಚಾರ ಬಂತು. ಹಣ ಎಲ್ಲ ಹಿಂಗೆ ಹೇಳಿದ್ರು. ಹೌದಾ ಹಂಗಂದ್ರ ಹೋಲಿ ಬಿಡಪ್ಪ, ಖುಷಿ ಆಯಿತು. ಏನಕ್ಕೆ ಅಂದರೆ ಅಟ್ಲೀಸ್ಟ್ ಅದಕ್ಕೆ ದೊಡ್ಡ ಸೆಟ್ಟಿಗೆ ಕಂಪೇರ್ ಮಾಡ್ತಾವ್ರೆ. ಅದು ದೊಡ್ಡ ಸೆಟ್ಟಿಗೆ ಕಂಪೇರ್ ಮಾಡೋಕ್ಕಂತಲ್ಲ, ಆದರೆ ಜವಾಬ್ದಾರಿನೂ ಇದೆಯಲ್ಲ. ಹೌದು. ಸರಿ ಎಲ್ಲ ನಾವು ಸೆಟಪ್ ಮಾಡ್ಕೊಂಡ್ವಿ. ಜೋರು ಮಳೆ, ನೋಡಿದ್ರೆ ರಿಪೋರ್ಟ್ ಪ್ರಕಾರ 1 ವಾರ ಮುಂದೆ ಇದೆ ಮಳೆ. ಏನೂ ಗೊತ್ತಿಲ್ಲ, ಸುಮ್ಮನೆ ಮಳೆ ಬಂತು. ಎಲ್ಲರೂ ಮಾಸ್ಟ್ರು, ಕಾರ್ತಿಕ್ ಸರು, ನಾವು ಆರ್ಟಿಸ್ಟ್ಗಳೆಲ್ಲ ಸುಮ್ಮನೆ ನಿಂತಿದ್ವಿ, ಏನಾಗುತ್ತೆ ಗೊತ್ತಿಲ್ಲ ಅಂತ. ನೀವು ನನಗೆ ನಿಜ ಧೈರ್ಯ ಕೊಟ್ಟಿದ್ದು ಅಂದರೆ ಅವತ್ತು ನನ್ನ ಕ್ಯಾಮ್ರಾಮನ್ ಅವರೇ. ನನ್ನ ಹತ್ರ ಬಂದು ಒಂದೇ ಮಾತಂದ್ರು, ಸರ್ ನಾನು ಇದೀನಿ, ವರಿ ಮಾಡಿಬಿಡಿ, ನೀವು ಅಂದ್ಕೊಂಡಿರೋದಕ್ಕೆ ನಾನು ಮುಗಿಸ್ಕೊಡ್ತೀನಿ ಅಂತ. ಅದು ಮೇಜರ್ ಬೇಕು ಒಬ್ರು ಕ್ಯಾಮ್ರಾಮನ್ಗೆ. ಏನಕ್ಕೆ ಅಂದರೆ ಅಷ್ಟೆಲ್ಲ ಆದಮೇಲೆ ಮಾಸ್ಟ್ರು ಬಂದರು, ಸಾಗರ್ ಮಾಸ್ಟ್ರು ಹೊಸಬ್ರು. ಅವ್ರಿಗೂ ನಮ್ಮ ಸಿನಿಮಾಯಿಂದನೇ ಕಾರ್ಡ್ ಕೊಡ್ಸಿ ಮಾಡಿಸಿದ್ರು. ಅದನ್ನು ಹೇಳಿದ್ರು ಕರೆಕ್ಟ್. ನಮ್ಮ ಸಿನಿಮಾಯಿಂದನೇ ಕಾರ್ಡ್ ಕೊಡಿಸಿ ಅವ್ರಿಗೆ ಮಾಸ್ಟರ್ ಆಗಕ್ಕೆ ಕೊಟ್ವಿ. ಬಟ್ ನಿಜ ಕ್ಲೈಮ್ಯಾಕ್ಸಲ್ಲಿ ಆಮೇಲೆ ಹೀರೋ ಸರ್, ಯಾಕೆ ಅಂದ್ರೆ ಗೋಪಾಲ್ ಸರ್, ದೊಡ್ಡ ಸೆಟಪ್ಪು, ಫೈಟರ್ಸು ಎಲ್ಲರೂ ನನಗೆ ನಾವಿದ್ದೀವಿ ರಾಜು ಅಂತ ಎಲ್ಲ ನಿಂತ್ಕೊಂಡ್ರು. ಆ ಧೈರ್ಯನೇ ನೀಟಾಗಿ ನಾನೇನು ಅಂದ್ಕೊಂಡೆ, ಒಂದಷ್ಟು ಲಾಸ್ ಆಯಿತು. ಬಟ್ ಆದರೆ ಅದು ಮೀರಿದ್ದೊಂದು ಸಿನಿಮಾ ಆಗಬೇಕಲ್ಲ, ಔಟ್ಪುಟ್ ಸಿಗ್ಬೇಕು. ನೀವು ಟೀಸರಲ್ಲಿ ನೋಡಿದಿರಲ್ಲ, ಫಸ್ಟ್ ಓಪನಿಂಗ್ ಮಳೆ ಅಲ್ಲ, ಓಪನಿಂಗ್ ಶಾಟ್ ಅದೆಲ್ಲ ಅಲ್ಲೇ ತೆಗ್ದಿದ್ದು. ಅದೇ ಕ್ಲೈಮ್ಯಾಕ್ಸು. ಆ್ಯಕ್ಚುಲಿ ಓಪನಿಂಗ್ ಶಾಟೇ ಕ್ಲೈಮ್ಯಾಕ್ಸು. ಅದು ನಿಮ್ಮ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅವಾಗ ನನಗೆ ನನ್ನ ಟೆಕ್ನಿಷಿಯನ್ಸ್ಗಳು, ನಾನು ಹೇಳ್ತೀನಲ್ಲ ಮೇಜರ್, ನನ್ನ ಕ್ಯಾಮ್ರಾಮನ್ಗೆ ಯಾವಾಗಲೂ ಕ್ರೆಡಿಟ್ ಕೊಡ್ತೀನಿ. ಯಾಕೆಂದರೆ ನಾವು ಪ್ರತಿ ಹಂತದಲ್ಲೂ ಶೂಟ್ ಮಾಡಬೇಕಾದ್ರೆ ಅವ್ರು ಸಾಥ್ ಕೊಡಲಿಲ್ಲ ಅಂದರೆ, ಅವ್ರು ಸ್ಪೀಡ್ ಮಾಡಲಿಲ್ಲ ಅಂದರೆ ನಾವು ನಿಂತೋಯ್ತೀವಿ. ಅವ್ರು ಸರ್ ನಾನು ಇದ್ದೀನಿ ಸರ್, ನಿಮ್ಮ ಸ್ಪೀಡಿಗೆ ನಾನು ಮ್ಯಾಚ್ ಮಾಡ್ತೀನಿ ಸರ್, ನಿಮ್ಗೇನು ವರಿ ಮಾಡಬೇಡಿ ಅಂತ ಹೇಳಿ ನಾವು ಅಂದ್ಕೊಂಡಿದ್ದ ಪ್ರೋಗ್ರಾಮ್ನ ಕಂಪ್ಲೀಟ್ ಮಾಡ್ಕೊಂಡು ಅಲ್ಲಿಂದ ನಾವು ಶಿಫ್ಟ್ ಆಗಿದ್ದು. ಒಂದು ಅಂದರೆ ಈ ಹೊಸ ಪ್ರಯೋಗಗಳು, ಹೊಸ ಕಂಟೆಂಟ್ಸು ಅಂತಂದಾಗ ಸುಮಾರು ಚರ್ಚೆಗಳಾಗ್ತವೆ, ಒಂದಷ್ಟು ನಿರೀಕ್ಷೆ ಉಟ್ಕೊಳ್ತವೆ. ಬಟ್ ಇಲ್ಲಿ ಅದೇ ಅಗೇನ್ ಪ್ರೊಡಕ್ಷನ್ ಹೌಸು ಮತ್ತು ಕಾಂಬಿನೇಷನ್ನು, ಆ ಸರ್ಪ್ರೈಸ್ಗೆ ಅರ್ಧ ಹೈಪ್ ಆಗಿಬಿಟ್ಟಿದೆ ಪಿಕ್ಚರ್. ಆ ಸರ್ಪ್ರೈಸ್ ಹೈಪು ಮತ್ತು ಈ ಒಂದು ಬರ್ತಿರೋಂತಹ ರೆಸ್ಪಾನ್ಸು, ಈ ಒಂದು ಸಿಚುವೇಶನಲ್ಲಿ ಯಾವ ರೀತಿ ಇದೆ ಮನಸ್ಥಿತಿ ಅಂತ? ಇಲ್ಲ, ಭಯ ಇದೆ, ಟೆನ್ಷನ್ನು, ಆಮೇಲೆ ಜವಾಬ್ದಾರಿ. ಅದೇನೆ ನಾನು ಎಕ್ಸೈಟ್ ಆಗಲ್ಲ ಯಾವುದಕ್ಕೂ ಜಾಸ್ತಿ. ಏನಕ್ಕೆ ಅಂದರೆ ಖುಷಿ ಅನ್ನೋದು ಒಂಥರ ಸ್ಮಾಲ್, ಅದು ಬಂದು ಹಿಂಗೆ ಹೋಗ್ಬಿಡುತ್ತೆ.
ಆದ್ರೆ ಅದು ಮುಂದೆ ಇರುತ್ತಲ್ಲ ಅದಕ್ಕೆ ಮೇಜರ್ ಆನ್ಸರಬಲ್ಸ್. ಹಂಗಾಗಿ ನನಗೆ ಆ ಥರ ಎಕ್ಸೈಟ್ಮೆಂಟ್ಸ್ ಅಂತ ಏನೂ ಇಲ್ಲ. ಅಂದರೆ ಸುಮಾರು ಜನ ಫೋನ್ ಮಾಡಿ ವಿಶ್ ಮಾಡಿದ್ರು. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗಲಿಂದ ಹಿಡಿದು ನಾನು ಯಾರ್ಯಾರಿಗೂ ಅಪ್ರೋಚ್ ಮಾಡಿದ್ನಲ್ಲ ಸಿನಿಮಾ ಮಾಡೋಣ ಅಂತ, ಅವ್ರುಗಳೆಲ್ಲ ಫೋನ್ ಮಾಡಿ ವಿಶ್ ಮಾಡಿದ್ರು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ನೋಡಿದ್ವಿ, ಖುಷಿ ಆಯಿತು, ಸಿನಿಮಾ ನೋಡೋಕೆ ಕಾಯ್ತಿದ್ವಿ ಅಂತೆಲ್ಲ ಒಂದಷ್ಟು ಜನ ಚೆನ್ನಾಗಿ ವಿಶ್ ಮಾಡಿದ್ರು ನನಗೆ. ಸೂಪರ್. ಒಂದು ಅಂದರೆ ಒಂದು ಆತಂಕ ಭಯ ಎಲ್ಲ ಇದೆ. ಈಗ ಒಂದು ಒಳ್ಳೆ ಸಿಗ್ನಲ್, ಒಳ್ಳೆ ಸೀಸನ್ ಬಂದಂಗೆ ಆಗಿದೆ. ಈಗ ನೋಡಿ ಎಕ್ಕ ತುಂಬ ಚೆನ್ನಾಗಿ ಹೋಗ್ತಾ ಇದೆ, ಜನ ಬರ್ತಿದ್ದಾರೆ, ಹಿಂಡ್ ಬರ್ತಿದೆ. ಮತ್ತು ಲೈನಪ್ಪಲ್ಲೇ ನಿಮ್ಮ ಸಿನಿಮಾ ಇದೆ, ಅದರ ಮಧ್ಯೆ ರಾಜ್ ಬಿ ಶೆಟ್ಟಿ ಅವ್ರದ್ದು ಒಂದು ಪಿಕ್ಚರ್ ಬರ್ತಾ ಇದೆ, ಅವ್ರ ಪ್ರೊಡಕ್ಷನ್ದು. ಒಂಥರ ವಾತಾವರಣ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಖುಷಿ ಪಡ್ಬೇಕಲ್ವ. ಅಂದರೆ ಥಿಯೇಟ್ರಿಗೆ ಮತ್ತೆ ಜನ ಬರ್ತಾ ಇದ್ದಾರೆ ಅಂದರೆ ಅದು ಖುಷಿ ವಿಚಾರನೇ. ಎಲ್ಲೋ ಅಂದರೆ ನಾವು ಕೇಳ್ಪಟ್ಟಂಗೆ ಎಲ್ಲ ಕಡೆನೂ ಥಿಯೇಟ್ರಿಗೆ ಜನ ಬರ್ತಿಲ್ಲ ಅನ್ನೋದೇ ಕೇಳ್ತಾ ಇರ್ತೀವಿ. ಆ ಭಯ ನಮಗೂ ಇರುತ್ತೆ, ಬಿಕಾಸ್ ನಾವೇನೋ ಮಾಡ್ಬಿಟ್ಟಿದ್ದೀವಿ ಅಂತಲ್ಲ. ಆ ಥಿಯೇಟ್ರಿಗೆ ಜನ ಬರ್ತಿಲ್ಲ ಅನ್ನೋ ವರ್ಡ್ ಕೇಳಿದಾಗೆಲ್ಲ ನಮಗೂ ಆ ಭಯ ಸ್ಟಾರ್ಟ್ ಆಗ್ತಾನೆ ಇರುತ್ತೆ. ಬಟ್ ಈಗ ನಾನು ಕೇಳಿದೆ ಇವ್ರದ್ದು ಯಾರು ಕಿರೀಟಿ ಅವ್ರ ಸಿನಿಮಾ ಚೆನ್ನಾಗಿದೆ ಅಂತ. ಹೌದು, ಜೂನಿಯರ್ ಆಮೇಲೆ ಇದು ಹೌದೌದು ಎಕ್ಕ ಚೆನ್ನಾಗಿದೆ ಅಂತ ಕೇಳ್ಪಟ್ಟೆ. ಸೊ ಖುಷಿ, ಏನಾದ್ರು ಥಿಯೇಟ್ರಿಗೆ ಅಟ್ಲೀಸ್ಟ್ ಜನ ಇವಾಗ ಸ್ಟಾರ್ಟ್ ಆಯ್ತಾ ಇದ್ದಾರಲ್ಲ, ಅದಾಗಬೇಕು. ಏನಾಗುತ್ತೆ ಆದರೆ ನಮ್ಮಂಥ ಹೊಸಬ್ರುಗಳಿಗೆ ಇನ್ನೊಂದಷ್ಟು ಜನಕ್ಕೆ ಅವಕಾಶ ಸಿಗುತ್ತೆ, ಇನ್ನೊಂದಷ್ಟು ಥಿಯೇಟ್ರ್ಗಳು ರನ್ ಆಗುತ್ತೆ. ಆ ನಿಟ್ಟಲ್ಲಿ ಚೆನ್ನಾಗಿ ಆಗಬೇಕು ಅನ್ನೋದು ನನ್ನ ಇದು. ಆ್ಯಕ್ಚುಲಿ ಯಶ್ ಅವರು ಮತ್ತು ಅವ್ರದ್ದು ಇದೆಲ್ಲ ಹೆಂಗೆ ಅಂದರೆ, ನಾವು ಫಸ್ಟು ಕೆಲಸ ಕರೆಕ್ಟಾಗಿ ಮಾಡಬೇಕು, ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ಮತ್ತು ಅದಕ್ಕೆ ನ್ಯಾಯ ಸಲ್ಲಿಸಿದಾಗ ಜನನೂ ಅದಕ್ಕೆ ಒಪ್ತಾರೆ, ಮೆಚ್ತಾರೆ, ಬರುತ್ತೆ, ಎಲ್ಲನೂ ಆಗಿದೆ. ಆ ಎಕ್ಸ್ಪೀರಿಯನ್ಸ್ ಅವ್ರಿಗಾಗಿದೆ. ಸೊ ಈ ಒಂದು ಸಿನಿಮಾ ಬಂದಾಗ ಈ ಲೆಕ್ಕಾಚಾರ, ಬಿಸ್ನೆಸ್ಸು, ಇನ್ವೆಸ್ಟ್ಮೆಂಟು ಅಂತಂದಾಗ ಯಾವ ರೀತಿ ಇತ್ತು? ಸಿನಿಮಾ ಅಂದಾಗ ಎಲ್ಲನೂ ಕೌಂಟ್ ಆಗುತ್ತೆ, ಬಟ್ ಅದೆಲ್ಲ ಅಮ್ಮನೇ ನೋಡ್ಕೋತಾ ಇದ್ರು. ಬಿಸ್ನೆಸ್ ಅಂತ ಬಂದರೆ ಅದೆಲ್ಲ ಅಮ್ಮನೇ ನೋಡ್ಕೋತಾ ಇದ್ರು. ಇನ್ನು ಲೆಕ್ಕಾಚಾರದ ವಿಚಾರಕ್ಕೆ ಬಂದರೆ ಇನ್ನು ಸಿನಿಮಾ ರಿಲೀಸ್ ಆದಮೇಲೆ ನೋಡ್ಬೇಕದು. ಅಲ್ಲ, ಅದೊಂದು ಸಣ್ಣ ಆತಂಕ ಇರುತ್ತಲ್ಲ, ಇಷ್ಟು ಮಾಡ್ತಾ ಇದೀವಪ್ಪ, ಇಷ್ಟು ಹಾಕೋಬೋದಂತ. ಯಾಕೆಂದರೆ ಅವರು ಹೇಳ್ತಾ ಇದ್ರು ಒಂದು ವಿಷಯ, ಕ್ಯಾಮ್ರಾಮನ್ನು ಇಫ್ ಇನ್ ಕೇಸ್ ಅದು ಖರ್ಚಾಗೋ ಥರ ಇದ್ದರೆ ನನ್ನ ಸಂಭಾವನೆ ಬೇಕಾದ್ರೆ ಅದಕ್ಕೆ ಹಾಕಿ, ಅಂದರೆ ಆ ಮೋಟಿವು, ಆ ಒಂದು ಅಂದರೆ ಎಲ್ಲರೂ ಅದಕ್ಕೋಸ್ಕರ ಮಾಡಬೇಕು ಅನ್ನೋದು ಇಲ್ಲ. ಅಂದರೆ ನಾವು ಪೋಸ್ಟ್ ಪ್ರೊಡಕ್ಷನ್ಸ್ಗೆ ಅಂತ ಹೋದಾಗ ಸಿನಿಮಾ ಚೆನ್ನಾಗಾಗಿದೆ. ನಾನು ಇದ್ರಲ್ಲಿ ನಾನು ನಿಜ ಹೇಳ್ತೀನಿ, ಸಿನಿಮಾ ಚೆನ್ನಾಗಿ, ನಮ್ಮ ಸಿನಿಮಾ ಅಂತಲ್ಲ, ನಾವು ಮಾಡೋ ಆ ಸಿನಿಮಾ ಔಟ್ಪುಟ್ ಚೆನ್ನಾಗಾಗಿದೆ. ನಾವು ಅದನ್ನು ಪೋಸ್ಟ್ ಪ್ರೊಡಕ್ಷನ್ಗೆ ಹೋದಾಗ DI ಮಾಡಿಸ್ಬೇಕಿತ್ತು. ಅದನ್ನು ನಾವು ಇಲ್ಲೆಲ್ಲ ನೋಡಿದ್ವಿ, ಹೇಳಿದ್ವಲ್ಲ, ಸ್ಟುಡಿಯೋಸ್ ಇದೆ, ಟೆಕ್ನಿಷಿಯನ್ಸ್ ಇಲ್ಲ. ಆ ನಿಟ್ಟಲ್ಲಿ ನಾವು ನ್ಯಾಕ್ ಸ್ಟುಡಿಯೋಗೆ ಕಾರ್ತಿಕ್ ಸರ್ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಸರ್, ನಮ್ಮ ಸಿನಿಮಾಗೆ ಅಲ್ಲಿ ಚೆನ್ನಾಗಿ ಆಗುತ್ತೆ, ಅಲ್ಲಿ ಮಾಡ್ಸೋಣ ಅಂದರು. ಸರಿ, ನಾವು ಯಾವಾಗಲೂ ಡೈರೆಕ್ಟರ್ ಪಾಯಿಂಟ್ ಆಫ್ ಹೆಂಗಂದ್ರೆ ಬಜೆಟ್, ಓಕೆ ಅವ್ರು ಎಷ್ಟು ತೊಗೋತಾರೆ, ಇಲ್ಲೆಷ್ಟಾಗುತ್ತೆ. ಹಾಗೆ ನಾನು ಪ್ರೊಡಕ್ಷನ್ಗೆ ಹೇಳ್ಬೇಕಲ್ಲ, ಅಮ್ಮಂಗೆ ಹೇಳ್ಬೇಕಲ್ಲ, ಅಮ್ಮ ಇಲ್ಲಿ ಇಷ್ಟು ಹೋಗುತ್ತೆ ಅಂತ. ಆಗ ಅವ್ರು ಅಲ್ಲೊಂದು ಬಜೆಟ್ ಇತ್ತು, ಅವ್ರು ತುಂಬ ಹೈ ಬಜೆಟ್ ಹೇಳಿದ್ರು. ಸರಿ ಸರ್, ಇಷ್ಟೊಂದು ಕಾಸ್ಟ್ಲಿ ಆಗ್ಬಿಡುತ್ತೇನೋ ಅಂತ. ಸರ್ ಇಲ್ಲ, ನಾವು ಅಂದರೆ ನಾವೇ ಮಾತಾಡ್ತಿದ್ವಿ. ಫಸ್ಟು ನಾವು ಫೈನಲ್ ಎಷ್ಟಾಗುತ್ತೋ ಅಷ್ಟೆಲ್ಲ ಗಿಂಜಿ ಪಂಜಿ ಎಲ್ಲ ಅವ್ರ ಹತ್ರ ಕಮ್ಮಿ ಮಾಡಿಸಿ ಇದೇ ಫೈನಲ್ ಆಗೋದು ಅಂದಾಗ ನಾನು ಅಮ್ಮನ ಹತ್ರ ಆವಾಗ ನಾನು ಅಮ್ಮನ ಹತ್ರ ಬಜೆಟ್ ತೊಗೊಳೋಕೆ ಮುಂಚೆ ಕಾರ್ತಿಕ್ ಸರ್ ಹೇಳಿದ್ರು, ಸರ್ ಇದು ಪ್ರೊಡಕ್ಷನ್ ಹೌಸ್, ಅಮ್ಮ ಯಾರು ಅಂತ ಗೊತ್ತಿರಲಿಲ್ಲ ಅವ್ರಿಗೆ, ಕಾರ್ತಿಕ್ ಸರ್ಗೆ ಇನ್ನೂ ಪ್ರೊಡಕ್ಷನ್ ಹೌಸ್ ಯಾರು ಅಂತ ಗೊತ್ತಿರಲಿಲ್ಲ. ಆವಾಗ ಅಂದರು, ಸರ್ ಇದು ಪ್ರೊಡಕ್ಷನ್ ಹೌಸ್ ಕೇಳಿ, ಏನಾದರೂ ಜಾಸ್ತಿ ಆಗುತ್ತೆ ಅಂದರೆ ನಾನು ನನ್ನ ಪೇಮೆಂಟಲ್ಲಿ ಹಾಕ್ಬಿಡ್ತೀನಿ ಸರ್. ನನಗೆ ಸಿನಿಮಾ ಅಂದರೆ ಅವ್ರಿಗಿರೋ ಸಿನಿಮಾ ಮೇಲೆ ಇರೋ ಪ್ರೀತಿ ನೀವು ನಂಬಲ್ಲ ಪ್ರವೀಣ್. ಅವರು ಹೆಂಗೆ ಅಂದರೆ ಬೆಳಿಗ್ಗೆ ಬಂದರೆ ಅವರು ಸುಸ್ತು ಅನ್ನೋದೇ ಅವರಲ್ಲಿ ನೋಡ್ತಾ ಇರಲಿಲ್ಲ ನಾನು, ಅಷ್ಟು ಎನರ್ಜಿ ಅವರು. ಅಂದರೆ ಒಂದು ಕ್ಷಣ ಒಂದು ಕಡೆ ಇರ್ತಿರ್ಲಿಲ್ಲ. ಇಲ್ಲೆಲ್ಲೋ ಹೋಗೋರು ಈ ಫ್ರೇಮ್ ನೋಡೋರು, ಇಲ್ಲೆಲ್ಲೋ ಹೋಗೋರು ಈ ಫ್ರೇಮ್ ನೋಡೋರು, ಡಿಸ್ಕಸ್ ಮಾಡ್ತಾಯಿದ್ರು. ಸರ್ ನೋಡಿ ಈ ಫ್ರೇಮಲ್ಲಿ ಈ ಥರ ಬರ್ಬೋದು, ಆ ಸೀನ್ ಏನಾದ್ರು ಇಲ್ಲಿಗೆ ಮಾಡ್ಕೋಬೋದಾ ನಾವು, ನೋಡಿ ನಿಮ್ಗೆ ಹೆಂಗನ್ಸುತ್ತೆ ಅಂತ. ಅಂದರೆ ಇವತ್ತು ಏನು ವಿಜುವಲ್ ಬ್ಯೂಟಿ ಕಾಣುತ್ತೆ, ಕ್ರೆಡಿಟ್ ಎಲ್ಲ ಅವ್ರದ್ದೇನೆ. ಅದು ವಿಜುವಲ್ ಬ್ಯೂಟಿ ಕ್ರೆಡಿಟ್ ಎಲ್ಲ ಕಾರ್ತಿಕ್ ಸರ್ದೇನೆ. ಆ ಜವಾಬ್ದಾರಿಗಳು ಇವಾಗ ಎಷ್ಟೊಂದು ಕ್ರಿಟಿಸಿಸಮ್ನ ಫೇಸ್ ಮಾಡೋವಂಥ ಹೊತ್ತು ಸುಮಾರು ಕಡೆ ಒಳ್ಳೆ ಕಮೆಂಟ್ಸು ಬರುತ್ತೆ, ಬ್ಯಾಡ್ ಕಮೆಂಟ್ಸು ಬರುತ್ತೆ. ಅದೊಂದು ವರ್ಗನೇ ಉಟ್ಕೊಂಡಿದ್ದು, ಅವಾಗಲೇ ಮಾತಾಡ್ತಿರೋ